ಫಸ್ಟ್ ಬಾಡಿಗೆ ಡ್ರಾಪ್ ಆಯಿತು 238 ರೂಪಾಯಿ. ಈಗ ಸದ್ಯಕ್ಕೆ ಇರುವಂತಹ ಜಾಗ ಆದಸ್ ಪಾಮ್ ರಿಟ್ರೀಟ್. ಹಿಂದೆ ಅಪಾರ್ಟ್ಮೆಂಟ್ ಇದೆ. 3 ಅಪ್ಲಿಕೇಶನ್ ಆನ್ ಮಾಡಿಟ್ಟಿದ್ದೀನಿ. 3 ಅಪ್ಲಿಕೇಶನ್ ಆನ್ ಆಗಿದೆ. ನೋಡೋಣ ಇಲ್ಲಿ ಯಾವುದು ಇವಾಗ ಅಲ್ಲಾಡ್ತಾ ಇಲ್ಲಪ್ಪ. ಟೈಮ್ ಎಷ್ಟಂತ ಕೇಳ್ತೀರಾ? ಒಂದು ಬಾಡಿಗೆ ಡ್ರಾಪ್ ಆಗಿದ್ದು 8 ಗಂಟೆ 22 ನಿಮಿಷ ಆಗಿದೆ. ಹಾಗೆ ಸ್ವಲ್ಪ ಗಂಟ್ಲು ಕಟ್ಕೊಬಿಟ್ಟಿದೆ. ಟ್ರಾವೆಲ್ ಮಾಡಿದ್ನಲ್ಲ ಅದ್ರದ್ದು ಎಫೆಕ್ಟು ನೋಡಿ. ಜಸ್ಟ್ ಮಿಸ್ ಆಯಿತು. ಮಾತಾಡ್ತಾನೆ ಹೊಂಟೋಯ್ತು ಹೋಗಿ. ಈ ಥರ ಇದೆ. ನೋಡೋಣ ಇವತ್ತೊಂದು ದಿವಸ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಡ್ಯೂಟಿ. ಅಂದರೆ ಫುಲ್ ಟೈಮ್ ಏನು ಮಾಡ್ತಾ ಇಲ್ಲ ಆಟೋನ. ನನ್ನ ಟಾರ್ಗೆಟ್ ಇರೋದು 1200 ರೂಪಾಯಿ. ಅಲ್ಲಿ ಗಂಟ ಟಚ್ ಆಗುತ್ತಂತ ನೋಡೋಣ. ಬೆಳಗ್ಗೆ ಬೇಗ ಬಂದರೆ ಆಗ್ಬಿಡುತ್ತೆ. ನಾನು ಇವಾಗ ಬಂದಿದ್ದೀನಿ. ಕರೆಕ್ಟಾಗಿ ಒಂದು 3 ಬಾಡಿಗೆ 4 ಬಾಡಿಗೆ ಸೆಟ್ ಆಗೋಯ್ತು ಅಂತಂದ್ರೆ ಸಾಕು, ಆಗೋಗುತ್ತೆ. ಜಸ್ಟ್ ಬಂದಿತ್ತು. ಇವತ್ತನೇ 2ನೇ ಬಾಡಿಗೆ ಕೂಡ ಸಿಕ್ಕಿದೆ. ಸೊ ಬಿಲ್ಡಿಂಗ್ ಟವರ್ ನೋಡ್ಬೋದು ಇಲ್ಲಿಂದನೇ. ವೆಯ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ಬರಲಿ ಕಸ್ಟಮರು. ಸುಮಾರು ಹೊತ್ತು ಏನು ಬೆಳಗ್ಗೆ ನಮ್ಮ ಮನೆ ಹತ್ರದಿಂದ 1000, 500, 600 ಈ ಥರ ಬಾಡಿಗೆಗಳು ಬರ್ತಿದ್ವು ಬೆಳಗ್ಗೆ ನಮ್ಮ ಮನೆ ಹತ್ರದಿಂದ. ನಾನೇನು ಮಾಡಿದೆ, ಪಾಪ ಒಬ್ಬರು ಕಸ್ಟಮರು ಪಿಕಪ್ ಅವ್ರದ್ದೇ ಫಸ್ಟ್ ಬಾಡಿಗೆ ಬಂದಿದ್ದು ರ್ಯಾಪಿಡೋದಲ್ಲಿ. ಎತ್ಕೊಂಡ್ಬಿಟ್ಟೆ. ಅಟ್ಲೀಸ್ಟ್ ಬಂದು ಡ್ರಾಪ್ ಮಾಡೋಣ ಅಂತ ಅಂದ್ಬಿಟ್ಟು. ಆಮೇಲೆ ಏನಂತಂದರೆ ಊಬರಲ್ಲಾಗಿರಲಿ ಎಲ್ಲ ಡ್ಯೂಟಿ ಬೀಳಕ್ಕೆ ಸ್ಟಾರ್ಟ್ ಆಯ್ತಲ್ವ. ನಾನೇನು ಮಾಡಿದೆ, ಸರಿ ಇರಲಿ ಅಂತ ಅಂದ್ಬಿಟ್ಟು ಕಸ್ಟಮರಲ್ಲಿ ವೆಯ್ಟ್ ಮಾಡ್ತಿದ್ದಾರೆ. ಎತ್ಕೊಂಡಿದ್ಮೇಲೆ ನೋಡಿದ್ರೆ ಕ್ಯಾನ್ಸಲು ಮಾಡೋಂಗಿಲ್ಲ. ಹಂಗಾಗೋಯ್ತು ನನ್ನ ಕತೆ. ಡ್ಯೂಟಿಗಳಿದ್ದಾಗ ಜಾಮ್ ಆಗಿರುತ್ತೆ, ಜಾಮ್ ಇಲ್ದಾಗ ಡ್ಯೂಟಿಗಳಿರಲ್ಲ. ಬನ್ನಿ ಹೋಗೋಣ. ಇನ್ನೇನು ಮಾಡೋಕ್ಕಾಗಲ್ಲ. ಒಂದು ಡ್ಯೂಟಿ ಹಾಕ್ಕೊಂಡಿದ್ದೀನಿ JP ನಗರ ಕಡೆಗೆ. ಹೋಗಿ ಡ್ರಾಪ್ ಮಾಡುವ. ರೈಟ್ ಸೈಡಲ್ಲಿ ಫುಲ್ ರೋಡ್ ಜಾಮ್ ಆಗಿದೆ. ನಮ್ಮ ಪ್ಲಸ್ ಪಾಯಿಂಟ್ ಏನಪ್ಪ ಅಂತಂದರೆ ಟುವರ್ಡ್ಸ್ BTM ಕಡೆಗೆ ಯಾವುದೇ ಥರ ಟ್ರಾಫಿಕ್ ಇಲ್ಲ. ಓ ಯಪ್ಪ, ಆ ಕಡೆ ನೋಡ್ಬೇಕು. ಆ ಕಡೆನೇ ಇನ್ನು ಯಾವುದಾದ್ರೂ ಆ ಕಡೆಯಿಂದನೂ ಸಿಗೋದು ಬಾಡಿಗೆ ಬೆಳಂದೂರು ಆ ಕಡೆಗೆ. ಆದರೂ ಪರವಾಗಿಲ್ಲ, ರೈಟ್ ಲೈನಲ್ಲಿ ಕೂಡ ಮೂವ್ ಆಗುತ್ತೆ. ಸ್ವಲ್ಪ ಟೈಮ್ ತಗೊಂಡು ಬರ್ಬೋದು. ಒಂದು 10-15 ನಿಮಿಷ ಟೈಮ್ ತಗೋಬೋದು. ಬಟ್ ಏನಂತಂದರೆ ಮೂವಿಂಗ್ ಇರುತ್ತೆ. ಆದಷ್ಟು ಈ ರೋಡ್ನ ಅವಾಯ್ಡ್ ಮಾಡಬೇಕು ಅನ್ಕೊತಾನೇ ಇರ್ತೀನಿ. ಬಟ್ ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಡ್ಯೂಟಿಗಳು ಈಗ ನಾನ್ ಪೀಕ್ ಅವರು ಆಗ್ತಾ ಬಂತು. 11 ಗಂಟೆ 30 ನಿಮಿಷ ಆಗಿದೆ. ಹಂಗಾಗಿ ಸಿಕ್ಕಿದ ಬಾಡಿಗೆ ಮಾಡಿಬಿಟ್ರೆ ಒಳ್ಳೆಯದು. ಸೊ ಟೈಮ್ ನೋಡ್ಬೋದು. 29 ನಿಮಿಷ 5.5 ಕಿಲೋಮೀಟರ್ ಅಂತ ತೋರಿಸ್ತಿದೆ. ಅಗ್ರಾ ಬ್ರಿಡ್ಜ್ ಮೇಲಿದ್ದೀನಿ. ಒಂದು ಖುಷಿ ವಿಷಯ ಏನಪ್ಪ ಅಂತಂದರೆ ಇಲ್ಲಿ ಈ ರೋಡ್ ಅಂತೂ ಮೂವ್ ಆಯ್ತಾನೇ ಇರುತ್ತೆ. ಅದೊಂದು ಖುಷಿ ವಿಷಯ. ಸ್ಲೋ ಆಗಾದರೂ ಮೂವ್ ಆಯ್ತಾ ಇರುತ್ತೆ. ಈಗ ನೋಡ್ಬೋದು ಫುಲ್ ರೋಡ್ ಜಾಮ್ ಆಗಿಬಿಟ್ಟಿದೆ. ಟೈಮು 11 ಗಂಟೆ 56 ನಿಮಿಷ ಆಗಿದೆ. ಈಗ ಎಲ್ಲಿದ್ದೀನಿ ಅಂದರೆ ಇಕೋ ವರ್ಲ್ಡ್ ಒಳಗಡೆ ಇದ್ದೀನಿ. ಒಳಗಡೆ ಅಲ್ಲಿ ಡ್ರಾಪ್ ಆಗಿದ್ದು. ಈಗ ಮತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡ್ಕೊತೀನಿ. ಸರಿ ಅಣ್ಣ, ಆಯ್ತಾಯ್ತು ಹೊರಟೆ. ಸೊ ಈಗ ಏನಾಗ್ಬಿಟ್ಟಿದೆ ಅಂತಂದ್ರೆ ನೋಡಿ, ಹೋಗಿ ತೆಗೀರಿ ಅಂತಾರೆ. ಮುಂಚೆ ಆದರೂ ಸ್ವಲ್ಪ ಹೋಲ್ಡ್ ಆಗಕ್ಕೆ ಬಿಡೋರು. ಇವಾಗ ಎಲ್ಲೂ ನಿಲ್ಸೋಕ್ಕೆ ಬಿಡ್ತಾ ಇಲ್ಲ. ಈ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ಏನು ಮಾಡೋಕ್ಕಾಗಲ್ಲ. ನೋಡೋಣ, ಹಂಗೆ ಮೂವ್ ಮಾಡ್ತೀನಿ ಮೇನ್ ರೋಡ್ ಕಡೆಗೆ. ಒಂದು 2 ಡ್ಯೂಟಿ ಸಿಕ್ಬಿಟ್ಟಿದ್ರೆ ಹೆಂಗೋ ನನ್ನ ಟಾರ್ಗೆಟ್ ಆಗೋದು. ನೋಡೋಣ ಎಷ್ಟು ಮಾಡಿದ್ದೀನಿ ಅಂತ. ಪರವಾಗಿಲ್ಲ. ಇನ್ನೊಂದು 200 ರೂಪಾಯಿ ಬೇಕು ನನಗೆ. 200 ರೂಪಾಯಿ ಸಿಕ್ಕಿದ್ರೆ ಇನ್ನು ಒಂದು 200 ರೂಪಾಯಿ ಮಾಡಿಬಿಟ್ರೆ ಮನೆಗೆ ಹೋಗ್ತೀನಿ. ಸ್ವಲ್ಪ ರೆಸ್ಟ್ ಆದಂಗೂ ಆಗುತ್ತೆ. ಕೆಲವೊಂದು ಅಂದರೆ ಯೂಟ್ಯೂಬ್ಗೋಸ್ಕರ ವಿಡಿಯೋನು ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀನಲ್ವಾ. ಸ್ವಲ್ಪ ದಿನ ಯೋಚನೆ ಮಾಡಲೇಬೇಕು. ಇದೇ ಥರ ಮಿಕ್ಸಲ್ಲಿ ಮಾಡ್ಬೇಕಂತ ಇದ್ದೀನಿ. ಒಂದು ಯೂಟ್ಯೂಬು ಮತ್ತು ಆಟೋ ಎರಡೂ. ಯಾಕಂದರೆ ಅಟ್ಲೀಸ್ಟ್ ಒಂದು 1200 ರೂಪಾಯಿ ಆದರೆ ನನಗೆ ಒಂದು 200 ರೂಪಾಯಿ ಗ್ಯಾಸ್ ಹೋಗುತ್ತೆ. ಮಿಕ್ಕಿದ್ದು ನನ್ನ ಕಮಿಟ್ಮೆಂಟು ಸ್ವಲ್ಪ ಮ್ಯಾನೇಜ್ ಆಗುತ್ತಲ್ವ. ಆ ರೀಸನಿಂದನೇ ಈ ಥರ ಒಂದು ಪ್ಲ್ಯಾನಿಂಗ್ ಮಾಡ್ತಿರೋದು. ನೋಡೋಣ, ಆಲ್ಮೋಸ್ಟ್ ಬಂದೆ. ಇನ್ನೊಂದು 200 ರೂಪಾಯಿ ಬಾಡಿಗೆ ಒಂದು ಸಿಕ್ಬಿಟ್ಟಿದ್ರೆ ಆಹಾ, ಲೈಫ್ ಜಿಂಗಲ್ ಅಲ್ಲ ಅಂತ ಹೇಳ್ಬೋದು. ನೋಡ, ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ನೋಡಿ, ಸೂಪರ್ ಆಗಿದೆಲ್ಲ ಗಣೇಶದು ಗಣಪತಿ ಮೂರ್ತಿ.
ಇಲ್ಲಿ ಹಾಕೋಣ. ಇಲ್ಲೇ ಆಲ್ಮೋಸ್ಟ್ ಎಲ್ಲ ಗಾಡಿಗಳು ಹಾಕೊಂಡಿದ್ದಾರೆ. ಸ್ವಲ್ಪ ಹೊತ್ತು ನಾವು ವೆಯ್ಟ್ ಮಾಡೋಣ ಇಲ್ಲಿ ಹಾಕೊಂಡು. ಇಲ್ಲಿ ನೆಟ್ವರ್ಕ್ ಬರೋದಿಲ್ಲ, ಅದು ಮೇನ್ ಪ್ರಾಬ್ಲಮ್ಮು. ಇಲ್ಲಿ ನೆಟ್ವರ್ಕ್ ಏನಾದ್ರು ಬಂದ್ಬಿಟ್ರೆ ಹೆಂಗೋ ಡ್ಯೂಟಿ ಯಾವ್ದಾದ್ರು ಒಂದು ಸಿಗುತ್ತೆ, ಬಟ್ ಇಲ್ಲಿ ನೆಟ್ವರ್ಕ್ ಬರೋದಿಲ್ಲ. ಸ್ವಲ್ಪ ಹೊತ್ತು ವೆಯ್ಟ್ ಮಾಡೋಣ. ಹಾಗೆ ತುಂಬ ಜನ ಕೇಳ್ತಿದ್ರೆ ಡ್ಯೂಟಿ ಹೇಗಿದೆ ಅಂತ. ಆ್ಯಕ್ಚುಲಿ ಹೇಳ್ಬೇಕು ಅಂತಂದರೆ ಕಳೆದು ಸೋಮವಾರದಿಂದನೇ ಹುಷಾರಿಲ್ಲ ಅಂದ್ಕೊಳ್ಳಿ. ಕಳೆದ ಸೋಮವಾರ, ಇವತ್ತಿಗೆ 25 ಅಲ್ವಾ, 18-19 ತಾರೀಕಿಂದನೇ ಹುಷಾರಿಲ್ಲ, ಜ್ವರ. ಆಮೇಲೆ ಮಂತ್ರಾಲಯಕ್ಕೆ ಟ್ರಿಪ್ ಹೋಗಿ ಬಂದೆ. ಅಲ್ಲಿದು ಇದು ವೆದರ್ಗೂ ಏನೋ ಚೇಂಜಸ್ಸು, ಗಂಟ್ಲೆಲ್ಲ ನೋವು, ಜ್ವರ ಈ ಥರ ಆಗಿದೆ. ಇವತ್ತು ಬಂದಿದ್ದೀನಿ. ನಿನ್ನೆ ಸೋಮವಾರ ಮನೆಯಲ್ಲೂ ಹುಷಾರಿಲ್ಲ ಆಯಿತಾ. ಹಂಗಾಗಿ ನಿನ್ನೆ ಸೋಮವಾರ ಕೂಡ ಹುಡುಗರನ್ನ ಹಾಸ್ಪಿಟ್ಲಿಗೆಲ್ಲ ಕರ್ಕೊಂಡೋಗಿ ಬರಬೇಕಾಯಿತು. ಇದೇ ಥರನೇ ಆಗಿದೆ. ಸದ್ಯಕ್ಕೆ ಇಲ್ಲಿದ್ದೀನಿ, ಇವತ್ತು ಬಂದಿದ್ದೀನಿ ಡ್ಯೂಟಿ ಮಾಡೋಣ ಅಂತ ಅಂದ್ಬಿಟ್ಟು. ಈಗ ನಾರ್ಮಲಾಗಿ 1,000 ಇವಾಗ ಆಗೈತೆ ಅಂತಂದರೆ ಸಾಯಂಕಾಲ ಒಂದು ಅರೌಂಡ್ 2 ಅವರ್ 3 ಅವರ್ ಊಟ ಗೀಟ ಮಾಡಿಕೊಂಡು ಎಲ್ಲಾದ್ರೂ ರೆಸ್ಟ್ ಮಾಡಿಕೊಂಡು ಸಾಯಂಕಾಲ 4 ಗಂಟೆಯಿಂದ ರಾತ್ರಿ 9 ಗಂಟೆವರೆಗೆ ಓಡಿಸಿದ್ರು ಒಂದು ಆಯ್ತಾ. ನನ್ನ ಟಾರ್ಗೆಟ್ ಅಂದರೆ 2,000 ಇರುತ್ತೆ. ಇನ್ನೊಂದು 1,000 ಕೂಡ ಮಾಡ್ಬೋದು. ಆಲ್ಮೋಸ್ಟ್ ಇವತ್ತು ಟಾರ್ಗೆಟ್ ಅಚೀವ್ ಮಾಡ್ಬೋದು. ನೋಡ್ತಾ ಇದ್ದೀನಿ, ಯಾವುದಾದ್ರೂ ಒಂದು ಸಿಕ್ಬಿಟ್ರೆ ಒಂದು ರೌಂಡ್ ಹಿಂಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯಾಕಂದರೆ ಮಧ್ಯಾಹ್ನ ಅಷ್ಟರಲ್ಲಿ ಮನೆಗೆ ಹೋಗ್ಬೇಕು ಅಂತ. ಆಲ್ರೆಡಿ 12 ಗಂಟೆ ಆಯಿತು. ನೋಡೋಣ, ಒಂದು 100-200 ರೂಪಾಯಿದು ಯಾವುದಾದ್ರೂ, 100 ಒಂದು 200 ರೂಪಾಯಿ ಬಾಡಿಗೆ ಸಿಗುತ್ತಾ ಅಂತ ಟ್ರೈ ಮಾಡಿ ನೋಡೋಣ. ಆಲ್ಮೋಸ್ಟ್ 1-2 ಗಂಟೆ ಅಷ್ಟರಲ್ಲಾದರೂ ಮನೆಗೆ ಹೋಗಿ ಸೇರ್ಕೊಳಮ್ಮ ಅಂತ ಅಂದ್ಬಿಟ್ಟು ಸ್ವಲ್ಪ ದಿನ 1 ತಿಂಗಳು ಇದೇ ಥರ ಮಾಡೋಣ ಅಂತ ಇದ್ದೀನಿ. ಆವಾಗ ಬ್ಯಾಲೆನ್ಸ್ ಆಗಿಬಿಡುತ್ತೆ. ನನ್ನ ಅರ್ನಿಂಗ್ಸು ಆದಂಗೆ ಆಗುತ್ತೆ, ಆಟೋ ಓಡಿಸ್ದಂಗೆ ಆಗುತ್ತೆ, ಅರ್ನಿಂಗ್ಸ್ ಆದಂಗೆ ಆಗುತ್ತೆ, ಜೊತೆಗೆ ಯೂಟ್ಯೂಬ್ ಕೂಡ ಮಾಡ್ದಂಗೆ ಆಗುತ್ತೆ. ಎಲ್ಲ ಒಂದು ಪ್ರಯತ್ನ ಮಾಡಬೇಕು. ನೀವು ಕೂಡ ಅಷ್ಟೇ. ಅಣ್ಣ ನಮಸ್ಕಾರ, ಹೇಗಿದ್ದೀರಿ? ನಿಮ್ಮನ್ನು ರೆಕಾರ್ಡ್ ಮಾಡ್ಬೋದಾ? ಹೇಳಿ, ಹೆಂಗಿದೆ ಬಿಸ್ನೆಸ್ ಅಂತ ನೀವು ಹೇಳಿ. ಸಿಕ್ಕಾಪಟ್ಟೆ ಡಲ್ ಇದೆಯಾ? ಪರವಾಗಿಲ್ಲ, ಇವತ್ತೊಂದು ಸ್ವಲ್ಪ ನಡೀತಾ ಇದೆ ಅಲ್ವಾ. ನಾನು 1 ವಾರ ಆದ್ಮೇಲೆ ಬಂದಿದ್ದು. ವರ್ಷದ ಕೊನೆ ಅಲ್ವಾ, ಎಲ್ಲರದು ರಜಾ ಗೀಜಾ ಎಲ್ಲ. ಇವಾಗ ಕಂಪ್ನಿಗಳೆಲ್ಲ ರಜಾ ಹಾಕ್ತಾರೆ. ಇವಾಗ ವರ್ಷಾನುಗಂಟ್ಲೆ ರಜಾ ಹಾಕಿರಲ್ಲ. ಅವರೆಲ್ಲ ಈ ಟೈಮಲ್ಲಿ ಬಂದ್ಬಿಟ್ಟು ರಜಾ ಹಾಕೊಂಡು ಹೋಗ್ಬಿಡ್ತಾರೆ. ಇವಾಗ ಚಿಕ್ಕ ಯಾವುದೇ ಒಂದು ಸಣ್ಣ ಪುಟ್ಟ ಇದ್ರೂ ನೋಡಿ, ಅವ್ರದೆಲ್ಲ ರಜಾ ಪೆಂಡಿಂಗ್ ಉಳ್ಕೊಂಡಿರುತ್ತೆ. ಆರಾಮಾಗಿ ಹಾಕೊಂಡು ಫಾರಿನ್ ಟ್ರಿಪ್ ಎಲ್ಲ ಹೊಡಿತಾ ಇರ್ತಾರೆ. ಏನಾಗಿದೆ? ಓ, ಯಾವ್ದು ಮೆಟ್ರೋನಾ? ಕಟ್ ಆಗಿದೆ. ಹೆಂಗ್ ಕಟ್ ಆಯ್ತು? ಯಾವ್ದು ಕಟ್ ಆಗಿದ್ದು ಏನಪ್ಪ ಗೊತ್ತಿಲ್ಲ. ನಾನು ಇವಾಗ ಏನಾಗಲ್ಲ. ಸ್ಪೇರ್ ವೀಲ್ ಇಟ್ಕೊಂಡಿದ್ದೀರಲ್ವಾ, ಸ್ಪೇರ್ ವೀಲ್ ಇದ್ರೆ ಅದನ್ನ ಮೇಂಟೈನ್ ಮಾಡ್ಕೊಳ್ಳಿ. ಎಲ್ಲಿಗೋ ಹೊಡೆದೈತೆ, ಕಲ್ಲಿಗೆ ಏನೋ ಹೊಡೆದಿದ್ದೀರಾ? ಇದು ಕಲ್ಲಿಗೇನೋ ತಾಗಿರೋದು. ಅಷ್ಟೇನಾಗಲ್ಲ. ಇವಾಗ ಏನು ಇದು ವೆಯ್ಟ್ ಕೂತಾಗ ಏನಾದ್ರು ಬಬಲ್ಸ್ ಬರ್ತಿದ್ಯಾ? ಹೌದಾ? ಇಲ್ಲಾಂದ್ರೆ ಇದನ್ನ ಮೆಟ್ರೋದು ಎಲ್ಲಿದೆ ನೋಡಿ, ಏಜೆನ್ಸಿ ಹೋಗ್ಬಿಟ್ಟು ಕ್ಲೇಮ್ ಮಾಡೋಕ್ಕಾಗಿದ್ರೆ ಕ್ಲೇಮ್ ಮಾಡ್ಕೊಳ್ಳಿ. ನಿಮ್ದು ಗಾಡಿದು ಬಿಲ್ ಇರುತ್ತಲ್ವಾ, ಅದೇ ಬಿಲ್ಲಿಂದಾನೇ ಮಾಡ್ಬೋದು. ಯಾವ್ದು ಮಾಡಲಿ? 1 ವರ್ಷ ಆಗಿದೆ ಗಾಡಿ? 3 ತಿಂಗಳ ಗಾಡಿನಾ? ಓಕೆ, ನೋಡಿ, ಅದು ಏನೂ ಆಗಲ್ಲ. ಸಪೋಸ್ ಏನೋ ಹೋಯ್ತು ಅಂದರೆ ಅಷ್ಟು ಜಾಗದಲ್ಲಿ ಒಂದು ಪ್ಯಾಚ್ ಇಟ್ಬಿಟ್ಟು ಟ್ಯೂಬ್ ಹಾಕಿಸ್ಬಿಡಿ. ಇಲ್ಲಾಂದರೆ ಇದನ್ನು ಸ್ಪೇರ್ ವೀಲ್ ಹಾಕ್ಕೊಳ್ಳಿ. ಸ್ಪೇರ್ ವೀಲ್ನ ತೆಗೆದು ಇಲ್ಲಿ ಹಾಕ್ಕೊಳ್ಳಿ. ಎಷ್ಟು ಓಡಿದೆ? 11,000. ಓಕೆ, ಡಲ್ಲಿದಣ್ಣ. ಈ ಟೈಮಲ್ಲಿ ಆಗಲ್ಲ, ಬಂದರೆ ಬೆಳಗ್ಗೆ ಬರಬೇಕು. ಈಗ ಇವ್ರು ಕಸ್ಟಮರ್ ಹೋಗ್ತಿದಾರಲ್ಲ, ಇವ್ರು ಬಂದ್ಬಿಟ್ಟು ಮೇಡಮ್ ಅವರು. ಅವ್ರದ್ದೊಂದು 180 ರೂಪಾಯಿ ಬಾಡಿಗೆ ಮಾತಾಡ್ಕೊಂಡ್ ಬಂದಿದ್ದು ಅಂತಂದ್ರೆ ನಾನು ಏನಕ್ಕೆ ಕೇಳಿಲ್ಲ ಅವ್ರ ಹತ್ರ. ಈ ಹೋಟ್ಲ್ ಇದಲ್ವಾ ಇಲ್ಲಿ ಕೋರಮಂಗಲದಲ್ಲಿ, SD ಬೆಡ್ ಅಲ್ಲಿ ಇರೋದು ಇದು. ಈಕೋ ಸ್ಪೇಸ್ ಒಳಗಿಂದಾನೇ ಅವರು ಕೇಳಿದ್ರು. ಅವ್ರದ್ದೇನೋ ನೆಟ್ವರ್ಕ್ ಸಿಗ್ತಾ ಇಲ್ಲ ಅಂತ ಹೇಳಿದ್ರು. ಬನ್ನಿ, ಎಲ್ಲಿ ಕೋರಮಂಗಲ ಅಂದ್ರು ನನಗೆ ಹಲ್ಸಿಯನ್ ಹೋಟ್ಲ್ ಅಂದ್ರು ನಂಗೆ ಅರ್ಥ ಆಗಿಲ್ಲ. ಹಲ್ಸಿಯನ ಏನಿದು ನನ್ಗೆ ಅರ್ಥ ಆಗಿಲ್ಲ. ಎಲ್ಲಿ ಅಂತ ಕೇಳಿದೆ. ಕೋರಮಂಗಲ ಅಂದ್ರು. ಎಷ್ಟು ಕೊಡಬೇಕು ಅಂದ್ರು. ಮೀಟ್ರ್ ಹಾಕ್ತೀನಿ ಅಂದ್ರೆ ಇಲ್ಲ ಹಂಗೆ ಹೇಳಿ ಅಂದ್ರು. ನಾನಂದೆ ಎಷ್ಟು ತೋರಿಸ್ತಿದೆ ಅಷ್ಟೇ ಹೇಳ್ಬೇಡಿ ಅಂತ ಅಂದೆ. ಆನ್ಲೈನಲ್ಲಿ ಓಲಾದಲ್ಲಿ ಏನೋ 180 ರೂಪಾಯಿ ತೋರಿಸ್ತಾ ಇದೆ ಅಂತಂದ್ರು. ಸರಿ ಮೇಡಮ್, ಅಷ್ಟೇ ಕೊಡಿ ಅಂತ ಅಂದ್ಬಿಟ್ಟು ಸೀದಾ ಕರ್ಕೊಂಡ್ಬಂದು ಇಲ್ಲಿ ಡ್ರಾಪ್ ಹಾಕಿದ್ದೀನಿ. ಆ ಕಸ್ಟಮರ್ಗಳಿಗೆ ಈ ಮೀಟ್ರ್ ಮೇಲೆ ನಂಬಿಕೆನೇ ಇಲ್ಲ ಗುರು. ಬೆಂಗಳೂರಲ್ಲಿ
ಯಾಕಂತಂದ್ರೆ ಕೆಲವೊಂದು ಕಿಡಿಗೇಡಿಗಳು ಹಲ್ಕ ಕೆಲಸ ಮಾಡೋದ್ರಿಂದ, ಅಂದ್ರೆ ಜಾಸ್ತಿ ಕೇಳೋದು 2 ಕಿಲೋಮೀಟರ್ 3 ಕಿಲೋಮೀಟರ್ಗೆ 300 ಕೊಡಿ 400 ಕೊಡಿ ಅಂತ ಕೇಳೋ ಹಲ್ಕ ನನ್ನ ಮಕ್ಕಳಿಂದಾನೆ ಈ ಮೀಟ್ರಿಗೆ ವ್ಯಾಲ್ಯೂನೇ ಇಲ್ದಂಗೆ ಆಗ್ಬಿಡೈತೆ. ಹಂಗೆ ಹೇಳಿ ಎಷ್ಟು ಅಂತ. ಇವಾಗ ನನಗೆ ಗೊತ್ತಿರಲ್ಲ ಎಷ್ಟು ಕಿಲೋಮೀಟ್ರು. ಇವಾಗ ನಾನು ಬಂದಿದ್ದು ಕರೆಕ್ಟಾಗೆ 9.25 ಕಿಲೋಮೀಟ್ರನ್ನು ತೋರಿಸ್ತು ಡಿಸ್ಟೆನ್ಸು. ಯಾಕಂದರೆ ಅಗ್ರ ಬಂದ್ಬಿಟ್ಟು ಈಗ ನಾವು ಸುತ್ಕೊಂಬರ್ಬೇಕಲ್ವಾ, ಹಂಗಾಗಿ ಫಸ್ಟು ತೋರಿಸಿದ್ದು 8-8.5 ಕಿಲೋಮೀಟ್ರು. ಅಲ್ಲಿ ನಾವು ಅಗ್ರದಿಂದ ಸ್ಟ್ರೈಟ್ ಹೋಗಿ ಬರೋದ್ರಿಂದ ಏನಾಗೋಯ್ತು, ಅದು 1.5 ಕಿಲೋಮೀಟ್ರ್ ಎಕ್ಸ್ಟ್ರಾ. ಅವೆಲ್ಲ ಲೆಕ್ಕ ಮಾಡಿಕೊಂಡು ಕಸ್ಟಮರು 180 ರೂಪಾಯಿ. ಇವಾಗ ನಾವು ಹೇಳಿದ್ರೆ ಏನಾಗ್ಬಿಡುತ್ತೆ, ಕಸ್ಟಮರ್ಗೀಗ ನಾವು 200 ಕೊಡಿ ಇಲ್ಲ 250 ಕೊಡಿ ಅಂತ ಹೇಳ್ಬಿಡ್ತೀವಿ ಅನ್ಕೊಳ್ಳಿ. ಕಸ್ಟಮರ್ ಏನು ಮಾಡ್ತಾರೆ, ಇದರಲ್ಲಿ ಇಷ್ಟು ತೋರಿಸ್ತಾನೆ ಇವನು ಯಾಮರ್ಸ್ತಾನೆ ಅಂದ್ಕೊಳ್ತಾರೆ. ಮೀಟ್ರ್ ಹಾಕ್ತೀವಿ ಬನ್ನಿ ಅಂತಂದರೆ ಕಸ್ಟಮರ್ ನಂಬಲ್ಲ. ಎಲ್ಲ ಕಸ್ಟಮರ್ಗೆ ಅನ್ಸುತ್ತೆ ಮೀಟ್ರ್ ಏನೋ ಜಾಸ್ತಿ ಓಡ್ಬಿಟ್ರೆ 500,000 ಓಡ್ಬಿಟ್ರೆ ಎಲ್ಲಿಂದ ಕೊಡೋದು ಅನ್ನೋ ಲೆಕ್ಕಾಚಾರದಲ್ಲಿ ಅವ್ರು ಯೋಚನೆ ಮಾಡ್ತಿರ್ತಾರೆ. ಮುಂಚೆ ಎಲ್ಲ ಬಂದ್ಬಿಟ್ಟಿತ್ತು ಮೀಟ್ರ್ಗಳಿಗೆಲ್ಲ ಗೋಡ ಇಡೋರು. ಗೋಡ ಅಂತ ಅಂದರೆ ಜಾಸ್ತಿ ಓಡೋದಕ್ಕೆ, ಆಯಿತಾ, ಅದು ಗೋಡ ಅಂತಲೇ ಹೆಸರು ಹೇಳ್ತಾ ಇದ್ದಿದ್ದು, ಆ ಥರ ಇತ್ತು. ಬಟ್ ಇವಾಗೆಲ್ಲ ಯಾರು ಹಂಗೆ ಮಾಡಲ್ಲ. ನನ್ನ ಲೆಕ್ಕದಲ್ಲೇ 99% ಆ ಥರ ಇರಲ್ಲ. ಬಟ್ ಈ ಬೆಳಗ್ಗೆ ಈ ಬಸ್ ಸ್ಟಾಪ್ಗಳಾಗಲಿ ರೈಲ್ವೆ ಸ್ಟೇಷನ್ ಆಗಲಿ ಇಂಥ ಕಡೆ ಎಲ್ಲ ಬಂದ್ಬಿಟ್ಟು ಹೆವಿ ಪೀಕ್ತಾರಲ್ವಾ, ಅದನ್ನೆಲ್ಲ ನೋಡಿರ್ತಾರೆ. ಮತ್ತು ಒಬ್ಬರಿಂದ ಒಬ್ರಿಗೆ ಸ್ಪ್ರೆಡ್ ಕೂಡ ಮಾಡ್ತಾರೆ, ಆಟೋದವ್ರು ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಹಂಗಾಗಿ ಈ ಥರ ಕೆಟ್ಟ ಹೆಸರು. ಈ ಮೀಟ್ರ್ ಹಾಕ್ಸಿರೋದೇ ಒಂದು ಲೆಕ್ಕದಲ್ಲಿ ವೇಸ್ಟು ಅಂತ ಅನ್ಬೇಕಾಗುತ್ತೆ. ಯಾಕಂದರೆ ಹೇಳೋದಲ್ಲ, ನಂಬೋದಿಲ್ಲ ಮೀಟ್ರಿಗೆ ಬರ್ತೀನಿ ಅಂತಂದರೆ ಬರೋಲ್ಲ. ನೋಡೋಣ, ಇಲ್ಲೇ SD ಬೆಟ್ ಲೇಔಟಲ್ಲೇ ವೆಯ್ಟ್ ಮಾಡ್ತಾ ಇದ್ದೀನಿ. ಯಾವುದಾದ್ರೂ ಸಿಕ್ಕಿದ್ರೆ ಹಿಂಗೆ ಪಿಕಪ್ ಮಾಡ್ಕೊಂಡು ಹೋಗೋಣ. ಟೈಮ್ ಈಗ 2:55 ಆಗಿದೆ. ಏನಪ್ಪ ವಿಷಯ ಅಂತಂದರೆ HSR ಲೇಔಟಲ್ಲಿ ಇದ್ದೀನಿ. ಬಟ್ ಪ್ರಾಬ್ಲಮ್ ಏನಂತ ಅಂದರೆ ಬೇಗ ಹೋಗೋಣ ಅಂತಲೇ ಪ್ಲ್ಯಾನ್ ಮಾಡಿದ್ದು, ಆಗಿಲ್ಲ ಅಂತಂದರೆ ನಾನು 1200 ರೂಪಾಯಿ ಏನು ಮಾಡಬೇಕಿತ್ತು ಅದನ್ನು ದಾಟಿಸಿದ್ದೀನಿ. ಬಟ್ ಪ್ರಾಬ್ಲಮ್ ಏನಾಗಿದೆ ಅಂದರೆ ಇನ್ನೂ ಸ್ವಲ್ಪ ಡ್ಯೂಟಿ ಮಾಡ್ಬೋದಲ್ಲ ಅಂದ್ಕೊಂಡು ಮೊಬೈಲೇ ಬಿದ್ದೋಯ್ತು. ಇನ್ನೂ ಸ್ವಲ್ಪ ಡ್ಯೂಟಿ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಟೈಮ್ನ ಇಲ್ಲೇ ಕಳೀತಾ ಇದ್ದೀನಿ. ಇನ್ನೂ ಸ್ವಲ್ಪ ಡ್ಯೂಟಿ ಮಾಡ್ಬೋದಲ್ಲ ಅಂತ ಅಂದ್ಬಿಟ್ಟು ಹಿಂಗೆ ಟೈಮ್ ಪಾಸ್ ಮಾಡಿಕೊಂಡು ಇಲ್ಲೇ ಕಾಲ ಕಳೀತಾ ಇದ್ದೀನಿ. ಈಗ ಸದ್ಯಕ್ಕೆ HSR ಲೇಔಟಲ್ಲಿ ಇದ್ದೀನಿ. ಒಂದು ಕಡೆ ಹೋಗೋಣ ಅಂತ ಮನಸ್ಸು, ಒಂದು ಕಡೆ ಡ್ಯೂಟಿ ಮಾಡೋಣ ಅಂತ ಮನಸ್ಸು. ಯಾವುದಾದ್ರೂ ಸಿಗುತ್ತಾ ನಮ್ಮ ಸರ್ಜಾಪುರ ರೋಡ್ ಕಡೆಗೆ ಅಂತ ನೋಡ್ತಾ ಇದ್ದೀನಿ. ಯಾವುದು ಸಿಗ್ತಾ ಇಲ್ಲ. 3 ಅಪ್ಲಿಕೇಶನ್ನು ಆನ್ ಮಾಡಿ ಇಟ್ಕೊಂಡಿದ್ದೀನಿ. ಪೀಕ್ ಅವರ್ ಸ್ಟಾರ್ಟ್ ಆಗೋದು 4 ಗಂಟೆಗೆ. ಇನ್ನೂ 4 ಗಂಟೆ ಆಗಿಲ್ಲ. 4 ಗಂಟೆ ಆಗೋಕ್ಕೆ ಇನ್ನೂ ತುಂಬ ಟೈಮ್ ಇದೆ. ಆಲ್ಮೋಸ್ಟು 1 ಅವರ್ ಮೇಲಿದೆ. ಆ ಟೈಮಲ್ಲಿ ಸಿಗುತ್ತೆ. ಇವಾಗೇನು ಆಫೀಸ್ ಬಿಡೋ ಟೈಮ್ ಅಲ್ವಲ್ಲ. ಆಫೀಸ್ ಬಿಡೋ ಟೈಮು ನಾರ್ಮಲ್ ಆಗಿ ಸಾಯಂಕಾಲ 5 ಗಂಟೆ 5:15 ಸ್ಟಾರ್ಟ್ ಆಗುತ್ತೆ. ಏನು ಮಾಡೋಣ, ಯಾವುದೂ ಸಿಗ್ತಾ ಇಲ್ಲ. ಇಲ್ಲೇ ವೆಯ್ಟ್ ಮಾಡ್ಕೊಂಡು ಕೂತಿದ್ದೀನಿ. ಅದಕ್ಕಿಂತ ಇನ್ನೊಂದು ವಿಷಯ ಏನಪ್ಪ ಅಂದರೆ, ಹೇಳೋದಲ್ಲ, ಬೆಳಗ್ಗೆನೇ ಹೇಳ್ದಂಗೆ ಒಂದು ಸ್ವಲ್ಪ ಗಂಟಲಿನಲ್ಲಿ ಕಿರಿಕಿರಿ ಸೌಂಡ್ ಎಲ್ಲ ಒಂಥರ ಚೇಂಜ್ ಆದಂಗೆ ಆಗ್ಬಿಡೈತೆ. ಹಾಗಾಗಿ ನೋಡೋಣ, ಇನ್ನೊಂದು 10-15 ಮಿನಿಟ್ಸ್ ವೆಯ್ಟ್ ಮಾಡ್ತೀನಿ. ಮತ್ತೆ ಇದೇ ವಿಡಿಯೋನ ಮತ್ತೆ ಎಡಿಟಿಂಗ್ ಮಾಡಿ ಹಾಕಬೇಕು. ಹಾಗೆ ಒಂದೊಂದ್ಸತಿ ಅನ್ಸುತ್ತೆ ಮಾತು ತಪ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು. ಆದರೆ ಏನು ಮಾಡೋಕ್ಕಾಗಲ್ಲ. ಯಾಕೆ ಹೇಳಿ, ನಮ್ಮ ಈ ಲೋವರ್ ಮಿಡಲ್ ಕ್ಲಾಸ್ ಅವರ ಜೀವನನೇ ಹಿಂಗೇನೆ. ದುಡಿಮೆ ಮೇಲೇ ಡಿಪೆಂಡ್ ಆಗಿರೋದ್ರಿಂದಾಗಿ ಏನಾಗುತ್ತೆ, ಕಮಿಟ್ಮೆಂಟ್ ಜಾಸ್ತಿ ಇರುತ್ತೆ. ಆ ಕಮಿಟ್ಮೆಂಟ್ ಮ್ಯಾನೇಜ್ ಮಾಡೋಕ್ಕೋಸ್ಕರ ಒಂದೊಂದ್ಸತಿ ಮಾತನ್ನ ತಪ್ಪಬೇಕಾಗುತ್ತೆ. ಹಂಗಂತ ಅಂದ್ಬಿಟ್ಟು ಒಬ್ರನ್ನ ಮೋಸ ಮಾಡಿ ಅಲ್ಲ, ನನ್ನ ಮೇಯ್ನಾಗಿ ನನ್ನ ದುಡಿಮೆ. ಇವಾಗ ಎಕ್ಸಾಂಪಲ್ ನನಗೆ ಹೆಂಗೆ ಹೇಳ್ತಾ ಇದ್ದೀನಿ ಅಂತ, ಸಪೋಸ್ ಈಗ ಒಂದು ವೇಳೆ ನಾನು ಈ ಯೂಟ್ಯೂಬ್ ಇವಾಗ ಪ್ಲ್ಯಾನ್ ಮಾಡಿರೋದು ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಆಟೋ ಟೈಮು, ಮಧ್ಯಾಹ್ನದಿಂದ ಸಾಯಂಕಾಲ ರಾತ್ರಿವರೆಗೂ ಬಂದುಬಿಟ್ಟು ನೋಡಿ ಮಿಸ್ ಆಯಿತು. ಸಾಯಂಕಾಲವರೆಗೂ ರಾತ್ರಿವರೆಗೂ ಇದು ಮಾಡ್ಕೊಳೋಣ, ಯೂಟ್ಯೂಬಿಗೆ ಟೈಮ್ ಕೊಡೋಣ ಅಂತ. ಇವಾಗ ನಾನು ಫುಲ್ ಟೈಮ್ ನಾನು ಈಗ ಆಟೋ ಕೊಟ್ಟರೆ ರಾತ್ರಿ ಒಂದು 12 ಗಂಟೆ 1 ಗಂಟೆ ಆಗ್ಬಿಡುತ್ತೆ. ವಿಡಿಯೋ ಎಡಿಟಿಂಗ್ ಮಾಡಿ ಎಕ್ಸ್ಪೋರ್ಟಿಂಗ್ ಮಾಡಿ ಅಪ್ಲೋಡ್ ಮಾಡೋಕ್ಕೆಲ್ಲ ಬಂದುಬಿಟ್ಟು ಒಂದು 5-6 ಅವರ್ 7 ಅವರ್ ಅಷ್ಟು ಟೈಮ್ ಬೇಕು. ಆ ಟೈಮ್ ನಾನು ಅಲ್ಲಿ ಕೊಟ್ಕೋಬೋದು. ನಾಳೆ ಬೇಕಾದರೆ ನಾನು ಅಪ್ಲೋಡಿಂಗ್ ಮಾಡಿಕೊಂಡು ರನ್ನಿಂಗಲ್ಲಿ ಅಪ್ಲೋಡಿಂಗ್ ಹಾಕ್ಬಿಟ್ರೆ ಇಂಟರ್ನೆಟಲ್ಲಿ ಆರಾಮಾಗಿ ಅಪ್ಲೋಡ್ ಆಗಿಬಿಡುತ್ತೆ. ಅದಾದಮೇಲೆ ಸಾಯಂಕಾಲ ನಾನು ವಿಡಿಯೋನ
ಬಿಡ್ಬೋದಲ್ಲ, ಪಬ್ಲಿಕ್ ಮಾಡ್ಬೋದಲ್ಲ, ಅದಕ್ಕೋಸ್ಕರ ಒಂದು ಸ್ವಲ್ಪ ಈ ವಿಷಯದಲ್ಲಿ ಮಾತ್ರನೇ ಒಂದು ಸ್ವಲ್ಪ ಮಾತು ತಪ್ಪದಂಗೆ. ಬಟ್ ಏನಂತಂದ್ರೆ ಮಿಕ್ಕಿದ ವ್ಯವಹಾರದಲ್ಲೆಲ್ಲ ಬಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಮಾತು ತಪ್ಪು ಅಂತ ಇದಿಲ್ಲ. ಇಲ್ಲಿ ಇಲ್ಲ ಗೊತ್ತಿಲ್ಲ. ಸಾಯಿಬಾಬಾ ಟೆಂಪಲ್ ರೋಡಾ? ಇಲ್ಲಿ ನಾನು ಯಾವ್ದು ಸಾಯಿಬಾಬಾ ಟೆಂಪಲ್ ರೋಡ್. ಓಕೆ, ಸೀದಾ ಹೋಗಿ ಸೀದಾ ಇದೇ ರೋಡ್ ಸ್ಟ್ರೇಟ್ ಹೋಗ್ಬಿಟ್ಟು ಅಲ್ಲಿ ಮುಂದೆ ಹೋಗಿ ರೈಟ್ ತಗೊಳ್ಳಿ, ಸಿಗ್ನಲ್ ಬರುತ್ತೆ. ಸಿಗ್ನಲ್ ದಾಟಿದ ತಕ್ಷಣ ಲೆಫ್ಟ್ ಅಲ್ಲಿ ರೈಟ್ ಸೈಡ್ ಅಲ್ಲಿ ಸಾಯಿಬಾಬಾ ದೇವಸ್ಥಾನ ಇದೆ. ಲೆಫ್ಟ್ ಅಲ್ಲಿ ಒಂದು ಗ್ರೌಂಡ್ ಇದೆ, ಅದೇ ಇರಬೇಕು. ಹಾ, ಸ್ಟ್ರೈಟ್ ಹೋಗ್ಬಿಟ್ಟು ರೈಟ್ ಹತ್ಕೊಳ್ಳಿ. ಲೆಫ್ಟ್ ಏನೋ ಹೇಳ್ತಿದೆ ಮರ್ತೋಯ್ತು. ಓಕೆ, ವ್ಯವಹಾರದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ಮಾತು ತಪ್ಪಲ್ಲ. ಬೇಕಾದ್ರೆ ನನ್ನ ಕೈಯಿಂದಾನೆ ಖರ್ಚು ಮಾಡ್ಬಿಡ್ತೀನಿ, ನನ್ನ ಕೈಯಿಂದಾನೆ ಹಾಕ್ಬಿಡ್ತೀನಿ ದುಡ್ಡನ್ನ. ಬಟ್ ಏನಂತಂದ್ರೆ ಈ ಡ್ಯೂಟಿ ವಿಷಯ, ಕೆಲಸದ ವಿಷಯದಲ್ಲಿ ಮಾತ್ರನೇ ಒಂದು ಸ್ವಲ್ಪ ಮಾತು ತಪ್ತೀನಿ ಹೊರ್ತು. ಓಕೆನಾ? ಬಟ್ ಏನಂತಂದ್ರೆ ವ್ಯವಹಾರದಲ್ಲಿ ಮಾತ್ರ ಪಕ್ಕಾ ಆಗೋರು, ಯಾವುದೇ ಕಾರಣಕ್ಕೂ ಬೇಕಾದ್ರೆ ನನ್ನ ಕೈಯಿಂದಾನೆ ಹೋಗ್ಲಿ ಅಮೌಂಟು, ಆ ಥರ ನನ್ನ ಕೈಯಿಂದಾನೆ ಹಾಕಿ ನಾನೇ ಲಾಸ್ ಮಾಡೋಕ್ಕೂ ರೆಡಿ ಇರ್ತೀನಿ. ಅದು 10,000 ಆಗಲಿ 20,000 ಆಗಲಿ, ಬೇಕಾ 1,00,000 ಆಗಲಿ ಮಾಡಬೇಕು. ಆ ವಿಷಯದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ತಪ್ಸಕ್ಕೆ ಹೋಗೋದಿಲ್ಲ. ವ್ಯವಹಾರದಲ್ಲಿ ಆ ಗಾಡಿ ಹಿಂದೆ ಬರ್ತಿತ್ತು, ಅದಕ್ಕೆ ಅಲ್ಲಿ ನೋಡ್ತಾ ಇದ್ದೆ. ಇದ್ದಿದ್ದಂಗೆನೆ ಈ ಕಾರ್ ಬಂದ್ಬಿಟ್ಟು ಹಿಂದಕ್ಕೆ ಬಂದ್ಬಿಡ್ತು. ಸ್ಟಾರ್ಟ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ ಗಾಡಿ. ನೋಡ್ಬೋದು, ಈ ಮೋಸ್ಟ್ಲಿ ಸ್ಟಾರ್ಟ್ ಆಗ್ತಿಲ್ಲ ಈ ಗಾಡಿ. ಇದು ETS ಅವ್ರು ಹಂಗೆ ಸ್ಟಾರ್ಟ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಗಾಡಿ ಸ್ಟಾರ್ಟ್ ಆಗ್ತಿಲ್ಲ. ಅದು ಸ್ಟಾರ್ಟ್ ಮಾಡಕ್ ಟ್ರೈ ಮಾಡ್ತಿದ್ದಾರೆ. ಸ್ಟಾರ್ಟ್ ಆಯ್ತು. ಅವರು ಕ್ಲಚ್ ಬಿಟ್ಕೊಂಡು ಜಂಪ್ ಸ್ಟಾರ್ಟ್ ಮಾಡಿದ್ರು ETS ಕಾರು. ಓಕೆ, ಸೊ ಅದಕ್ಕೋಸ್ಕರ ಹಂಗೆ ನೋಡಿ, ಹಿಂಗೆ ಡಿಸ್ಟ್ರಾಕ್ಷನ್ ಆಗೋದು. ಓಕೆ, ವ್ಯವಹಾರದಲ್ಲಿ ಮಾತ್ರ ಯಾವುದೇ ಕಾರಣಕ್ಕೂ ನಂದೇ ಲಾಸ್ ಆಗಲಿ ಅಲ್ಲಿ ತಪ್ಪೋದಿಲ್ಲ. ಬಟ್ ಏನಂತಂದ್ರೆ ಈ ನನ್ನ ಮಾಡೋ ಕೆಲಸದಲ್ಲಿ ಮಾತ್ರ ಒಂದು ಸ್ವಲ್ಪ ಈ ಯೂಟ್ಯೂಬು, ಈ ಆಟೋ, ಈ ಕಮಿಟ್ಮೆಂಟ್ ಇರೋದಕ್ಕೆ ಮಾತ್ರ ನನ್ನ ಮಾತನ್ನ ನಾನು ತಪ್ತಾ ಇದ್ದೀನಿ ಅಷ್ಟೇ. ಯಾವಾಗಲೂ ಹಿಂಗೆ ಇರ್ತೀನಿ ಅಂದರೆ ನೋವೇ ಚಾನ್ಸೇ ಇಲ್ಲ. ನೋಡೋಣ, ಎಲ್ಲ ಪ್ರಯತ್ನ ಮಾಡಬೇಕಲ್ವಾ. ಪ್ರಯತ್ನ ಮಾಡಬೇಕಾದ್ರೆ ಒಂದು ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆಗುತ್ತೆ, ಆದರೆ ಮ್ಯಾನೇಜ್ ಮಾಡ್ಬೋದು. ರ್ಯಾಪಿಡೋದಲ್ಲಿ ನನಗೊಂದು ಡ್ಯೂಟಿ ಸಿಕ್ಕಿದೆ ಈಗ. ಅದು ಅಪ್ ಆ್ಯಂಡ್ ಡೌನ್ ಬಾಡಿಗೆ 34 ಕಿಲೋಮೀಟರ್ ಏನೋ ತೋರಿಸಿದ್ದು. ಒಟ್ಟು ಹೋಗಿ ಮತ್ತೆ ವಾಪಸ್ಸು ಕರ್ಕೊಂಬಂದು ಬಿಡಬೇಕಿರೋದು. ನೀವು ನೋಡ್ಬೋದು, ನಾನು ಹೋಗ್ತಿರೋದು ನಾಗರಬಾವಿ ಲೊಕೇಶನ್ಗೆ. ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇಲ್ಲಿಂದ ಒಬ್ಬರು ಕಸ್ಟಮರ್ನ ಡ್ರಾಪ್ ಮಾಡಬೇಕು, ಅಲ್ಲಿಂದ ಅವ್ರ ವೈಫನ್ನ ಕರ್ಕೊಂಡು ವಾಪಸ್ಸು HSR ಲೇಔಟಿಗೆ ಬರಬೇಕು. ಒಟ್ಟು 600 ಚಿಲ್ಲರೆ ತೋರಿಸಿತ್ತು ನನಗೆ. ಇವಾಗ ಹೋಗಿ ಡ್ರಾಪ್ ಮಾಡೋಣ ಬನ್ನಿ. ಈಗ ನಾಗರಬಾವಿ ಲೊಕೇಶನ್ಗೆ ಬಂದುಬಿಟ್ಟು ನಾನು ಡ್ರಾಪ್ ಮಾಡಿದ್ದೀನಿ ಕಸ್ಟಮರ್ನ. ಒಂದು ಕಸ್ಟಮರ್ನ ಡ್ರಾಪ್ ಆಯಿತು ಅಂತಂದರೆ ಒಬ್ಬರನ್ನ ಡ್ರಾಪ್ ಮಾಡಿದೆ. ಇವಾಗ ಮತ್ತೆ ವಾಪಸ್ಸು ನಾನು ರಿಟರ್ನ್ ಹೋಗ್ಬೇಕಿರೋದು. ಎಲ್ಲಿಗೆ ಅಂತ ಕೇಳ್ತೀರಾ? HSR ಲೇಔಟ್ ಕಡೆಗೆ ಮತ್ತೆ ಹೊರಟಿದ್ದೀವಿ. ಈಗ ಸದ್ಯಕ್ಕೆ ಬಂದುಬಿಟ್ಟು ನಾಗರಬಾವಿ ಅಂದರೆ ಮುಂದೆ ನಾಯಂಡಹಳ್ಳಿ ಜಂಕ್ಷನ್ಗೆ ತಲುಪ್ತೀವಿ. ಸೊ ಬನ್ನಿ ಹೋಗೋದ. ಈಗ 632 ರೂಪಾಯಿ ಕಸ್ಟಮರು ಬಿಲ್ ಆಗಿದ್ದು ಆಯ್ತಾ. ಅದರಲ್ಲಿ ಕಸ್ಟಮರ್ ಕೊಟ್ಟೋಗಿದ್ದು 650 ರೂಪಾಯಿ ಕೊಟ್ಟೋಗಿದ್ದಾರೆ. ಕಾಣಿಸ್ತಾ ಇದೆ ಅನ್ಕೊಂಡಿದ್ದೀನಿ. ಏನೀಗ ನಾನು ನಾಗರಬಾವಿಗೆ ಹೋಗಿದ್ದೆ. ನಾಗರಬಾವಿಗೆ ಹೋಗಿ ನಾಗರಬಾವಿಯಿಂದ ಅಂದರೆ HSR ಲೇಔಟ್ ಇದೇ ಜಾಗದಿಂದನೇ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಹೋಗಿದ್ದು ನಾಗರಬಾವಿಗೆ ಹೋಗ್ಬಿಟ್ಟು ಅಲ್ಲಿಂದ ಕಸ್ಟಮರ್ನ ಪಿಕಪ್ ಮಾಡ್ಕೊಂಡು ಮತ್ತೆ HSR ಲೇಔಟ್ ಬಂದೆ. ಅಂದರೆ ಒಬ್ರು ಈ ಕಡೆಯಿಂದ ಹೋದ್ರು, ಆ ಕಡೆಯಿಂದ ಒಬ್ರು ಸೇಮ್ ಏನ್ ಈ ಕಡೆ ಬುಕ್ ಮಾಡಿ ಇಲ್ಲಿಂದ HSR ಅಲ್ಲಿ ಬುಕ್ ಮಾಡಿದ್ರಲ್ಲ ಅವ್ರು ಬಂದ್ಬಿಟ್ಟು ಮೇಡಮ್ ಅವ್ರ ಹಸ್ಬೆಂಡ್. ಅದು ಸೀದಾ ಇಲ್ಲಿಂದ ಕರ್ಕೊಂಡು ಹೋಗಿದ್ದು ಇದಕ್ಕೆ ನಾಗರಬಾವಿಗೆ. ಅಲ್ಲಿಂದ ಅವ್ರು ಹೋಗಿದ್ಮೇಲೆ ಅಲ್ಲಿಂದ ಅವ್ರ ವೈಫ್ ಬಂದ್ಬಿಟ್ಟು ಇಲ್ಲಿ HSR ಲೇಔಟ್ ಅಲ್ಲಿ ಇಳ್ಕೊಂಡಿದ್ದು. ಸೊ ಈ ತರ ಇತ್ತು. ಹಾಗೆ ನನ್ನ ಆಲ್ಮೋಸ್ಟ್ ಟಾರ್ಗೆಟ್ ಹಾಗೆ ಹೋಯ್ತು. ಇನ್ನ ಒಂದೇ ಬಾಡಿಗೆ 650 ರೂಪಾಯಿ ಕೊಟ್ಟು ಹೋದ್ರು. 650 ಮೇಯ್ನ್ ಆಗಿ ಸಿಗಕ್ಕಂದ್ರೆ ಕಸ್ಟಮರ್ ಒಂದು 50 ರೂಪಾಯಿ ಟಿಪ್ಸ್ ಕೂಡ ಹಾಕಿದ್ದಾರೆ. ಆಲ್ಮೋಸ್ಟ್ ಎಷ್ಟಾಗಿದೆ ನನ್ನ 1938 50 ರೂಪಾಯಿ ಎಕ್ಸ್ಟ್ರಾನೇ ಸಿಕ್ದಂಗೆ ಆಯಿತು. ಇನ್ನೊಂದು ವಿಷಯ ಹೇಳಬೇಕು ಅಂತಂದರೆ, ಸಿಕ್ಕಿ ಡ್ಯೂಟಿ ಮಾಡಿದ್ರೆ ಇದೇ ಸೇಮ್ ಡ್ಯೂಟಿನೇ ಇದು ನಮ್ಮ ಆಟೋ ಡ್ರೈವರ್ಸೇನೆ 2-3 ಸತಿ ಕ್ಯಾನ್ಸಲ್ ಮಾಡಿದ್ದಾರೆ ಆಯಿತಾ. ನನಗೆ ಆಲ್ಮೋಸ್ಟ್ ಇಲ್ಲಿಂದ ಹೋಗೋಕ್ಕೆ ಒಂದು 47-50 ನಿಮಿಷ ತೋರಿಸ್ತು. ಅಲ್ಲಿಂದ ಅಷ್ಟೇ ಟೈಮು 46-47 ನಿಮಿಷ ಅಷ್ಟೇ ತೋರಿಸಿದ್ದು ಅಪ್ ಆ್ಯಂಡ್ ಡೌನ್. ಯೋಚನೆ ಮಾಡಿ
ಆಲ್ಮೋಸ್ಟ್ 2 ಅವರ್ ಒಳಗೇನೆ ಹೋಗಿ ಬಂದಾಗಿದೆ. ಈಗ ಸದ್ಯಕ್ಕೆ HSR ಲೇಔಟ್ ಅಲ್ಲಿ ಇದ್ದೇನೆ. ಸೊ ಇದೇ ಲೊಕೇಶನ್ ಅಲ್ಲಿ ಇರೋಂಥದ್ದು. ಸೊ ಈಗ ಯಾವ್ದಾದ್ರು ಮನೆ ಕಡೆಗೆ ಸಿಕ್ಕಿದ್ರೆ ಹಾಕೊಂಡು ಹೋಗ್ತೀನಿ. ಯಾವ್ದು ಡ್ಯೂಟಿಗಳು ಅಲ್ಲಾಡ್ತಿಲ್ಲಪ್ಪ, ಒಂದು ಅಲ್ಲಾಡ್ತಾ ಇಲ್ಲ. ಟೈಮ್ ಬಂದು 5 ಗಂಟೆ 6 ನಿಮಿಷ ಆಗಿದೆ. ಈಗ ಟೀ ಕುಡಿಯುವಂತಹ ಸಮಯ. ಎಲ್ಲಂದ್ರೆ ಮುತ್ತಳ್ಳಿ, ಬನ್ನಿ ಹೋಗಿ ಅಲ್ಲಿಗೆ ಅಲ್ಲಿ ಹೋಗ್ಬಿಟ್ಟು ಟೀ ಕುಡ್ಕೊಂಡು ಬರೋಣ. ಟೀ ಕುಡ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡೋಣ. ಆದ್ರೆ ಇನ್ನೂ 1-2 ಅವರ್ ಡ್ಯೂಟಿ ಹೊಡೆದು ಬಿಡ್ತೀನಿ ಇವತ್ತು. ಇಲ್ಲಾಂದ್ರೆ ಮನೆ ಕಡೆ ಯಾವ್ದಾದ್ರು ಸಿಕ್ಕಿದ್ರೆ ಹಾಕೊಂಡು ಹೊಂಟೋಗ್ಬಿಡ್ತೀನಿ. ತುಂಬಾ ಗಾಡಿಗಳು ನಿಂತಿದ್ದಾವೆ, ಡ್ಯೂಟಿಗಳಿಲ್ಲ ಅನ್ಕೊಂಡಿದ್ದೀನಿ. ನೋಡಿ ಇಲ್ಲಿ, ಅಲ್ಲಿ, ಅದಾದ್ಮೇಲೆ ಅಲ್ಲಿ ನೋಡ್ಬೋದು, ಆ ಲೈನಲ್ಲಿ ಫುಲ್ ಅಲ್ಲಿ ಲಾಸ್ಟ್ವರೆಗೂ ಸುಮಾರು ಗಾಡಿಗಳು ನಿಂತಿದ್ದಾವೆ. ಸೊ 23 ರೂಪಾಯಿ ಇಲ್ಲಿ ಟೀ. ಆದರೆ ಇಲ್ಲೇನಪ್ಪ ಬೆನಿಫಿಟ್ ಅಂತಂದ್ರೆ ನಮ್ಗೆ ಯಾವ ಥರ ಬೇಕೋ ಆ ಥರ ಟೀ ಕೊಡ್ತಾರೆ. ಇಲ್ಲಿ ಬಿಸಿ ಬಿಸಿಯಾಗಿ ಸ್ಪೆಷಲ್ ಆಗಿ ಮಾಡಿ ಕೊಡ್ತಾರೆ, ಅದೊಂದು ಬೆನಿಫಿಟ್. ಅದ್ರ ಜೊತೆಗೆ ಇಲ್ಲಿ ಮಿಷಿನ್ ಇದೆ. ಆದರೆ ಏನಪ್ಪ ಅಂದರೆ ಪ್ರಿಂಟ್ ಔಟ್ ಪೇಪರ್ ಖಾಲಿಯಾಗಿದೆ, ಇಲ್ಲಿಂದನೇ ಪೇಮೆಂಟ್ ಮಾಡ್ಕೋಬೋದು. ಸೊ ಟೀ ತಗೊಂಡಿದ್ದೀನಿ. ಟೀ ಕುಡ್ಕೊಂಡು ಮತ್ತೆ ಡ್ಯೂಟಿಗೆ ಹೊರಡೋಕ್ಕಿಂತ ಮುಂಚೆ ಫಸ್ಟ್ ಯಾವಾಗಲೂ ಒಂದು ಸಾಯಂಕಾಲ ಅಂದರೆ ಒಂದು ಸತಿ ಯಾವಾಗ ಟೀ ಕುಡಿದ್ಬಿಟ್ರೆ ಏನೋ ಒಂದು ಸಮಾಧಾನ, ಇಲ್ಲ ಅಂತ ಅಂದರೆ ಅಷ್ಟೇ. ಸೊ ನನ್ನ ಗಾಡಿ ಬಂದುಬಿಟ್ಟು ಈಗ ಅಲ್ಲಿ ಪಾರ್ಕ್ ಮಾಡಿದ್ದೀನಿ, ಅಲ್ಲಿ ನೋಡ್ಬೋದು. ಟೀ ಎಲ್ಲ ಕುಡ್ದಾಗಿದೆ. ಈಗ ಮತ್ತೆ ಬ್ಯಾಕ್ ಟು ಗಾಡಿನಲ್ಲಿ ಕೂರುವ. ಹಾಗೆ ಹೇಳ್ಬೇಕು ಅಂತಂದರೆ ಈ 2 ಅಪ್ಲಿಕೇಶನ್ ಆನ್ ಮಾಡಿಟ್ಟಿದ್ದೀನಿ, ಯಾವುದು ಡ್ಯೂಟಿಗಳು ಬರ್ತಾ ಇಲ್ಲ. ಹಾಗೆ ಮುತ್ತಳ್ಳಿಯಲ್ಲಿ ಟೀ ಕೂಡ ಕುಡ್ದಾಗಿದೆ. ಸೊ ಮುತ್ತಳ್ಳಿಯಲ್ಲಿ ಟೀ ಕುಡಿಯೋದಕ್ಕೆ ರೀಸನ್ ಬಂದು ಏನಪ್ಪ ಅಂತಂದರೆ, ನಾವು ಯಾವ ಥರ ಕೇಳ್ತೀವಿ ಟೀ ಆ ಥರ ಕೊಡ್ತಾರೆ. ಶುಗರ್ ಮಾಡಿ ಇಡಲ್ಲ, ಮಾಡಿ ಇಟ್ಟಿರೋ ಟೀನೂ ಇರುತ್ತೆ. ಬಟ್ ಏನಂತಂದರೆ ಹೋಯ್ತಾನೆ ಇರುತ್ತಲ್ವಾ, ಟೀ ಹೋಗ್ತಾ ಇರುತ್ತೆ, ಮತ್ತೆ ಹೊಸ್ದಂಗೆ ಮಾಡ್ತಾನೆ ಇರ್ತಾರೆ. ಸಪೋಸ್ ನಮ್ಗೀಗ ನಮಗೆ ಬೇಕಿರೋ ಥರ ಇವಾಗ ಶುಗರ್ ಕಮ್ಮಿ, ಕೆಲವೊಂದು ಕಡೆ ಎಲ್ಲ ಶುಗರ್ ಕಮ್ಮಿ ಮಾಡಿ ಅಂದರೆ ಕಮ್ಮಿ ಮಾಡಲ್ಲ, ಮೀಡಿಯಮ್ ಆಗಿರುತ್ತೆ ಅಂತ ಹೇಳ್ಬಿಡ್ತಾರೆ. ಇಲ್ಲ, ಆ ಥರ ಇಲ್ಲ. ಶುಗರ್ ಕಮ್ಮಿ ಅಂದರೆ ಶುಗರ್ ಕಮ್ಮಿ, ಶುಗರ್ ಬೇಡ ಅಂದರೆ ಶುಗರ್ ಬೇಡ, ಅಷ್ಟೇ, ಕ್ಲೋಸ್. ಹಂಗೆ ಸ್ಟ್ರಾಂಗ್ ಬೇಕಾ ಸ್ಟ್ರಾಂಗು. ಇಲ್ಲಿ ಟೀ ಕುಡಿದ್ರೆ ಏನಂದರೆ ಒಂದು ಅಟ್ಲೀಸ್ಟ್ 1 ಅವರ್ ಆದರೂ ಕುಡಿಬೇಕಾದ್ರೇ ಒಂದು ಫೀಲಿಂಗ್ ಇರುತ್ತೆ. ಯಾವ ಥರ ಒಂಥರ ನಾಲ್ಗೆ ಕುಯ್ಯೋ ಥರ ಇರುತ್ತೆ. ಟೀ ಒಂದೊಂದು ಸಿಪ್ ಕುಡಿತೀವಲ್ವ, ಆ ಸಿಪ್ ತಗೊಂಡಾಗೆಲ್ಲ ನಾಲ್ಗೆ ಒಂಥರ ಕುಯ್ದಂಗೆ. ಅಂದರೆ ಅದು ಒಂದು ಎಕ್ಸಾಂಪಲ್ ನಾನು ಹೇಳ್ತಿರೋದು. ಆ ಥರ ಟೇಸ್ಟ್ ಒಂದು ಫೀಲ್ ಕೊಡುತ್ತೆ. ಅದ್ರ ಜೊತೆಗೇನೆ ಒಂದು ಸ್ವಲ್ಪ ಕಾಸ್ಟ್ಲಿನೇ, ನಾವು ಕಂಪೇರ್ ಮಾಡ್ಕೊಂಡ್ರೆ 23 ರೂಪಾಯಿ ಇಲ್ಲಿ ಟೀ. ಚೆನ್ನಾಗಿ ನಾಲ್ಗೆಯಿಂದ ಟೇಸ್ಟ್ ಹೋಗೋಕೆ ಕೂಡ ಅಟ್ಲೀಸ್ಟ್ 1 ಅವರ್ ಟೈಮ್ ಆದರೂ ಬೇಕಾಯ್ತಾ. ಒಂದೊಂದು ಸಿಪ್ ಒಂದು ಕುಡಿದು ಒಂದು ಟೀ ಕುಡಿದು ಮುಗಿಸ್ಬಿಟ್ರೆ ಅದೇನೋ ಒಂಥರ ಸ್ವರ್ಗ ಸುಖ. ಮತ್ತು ಅದಕ್ಕಿಂತ ಏನಪ್ಪ ಅಂತಂದರೆ ನಮಗೆ ಸ್ಯಾಟಿಸ್ಫೈಡ್ ಆಗೋ ಥರನೇ ಟೀ ಕೊಡೋದು, ಅದೊಂಥರ ಚೆನ್ನಾಗಿರುತ್ತೆ. ಈಗ ಕುಡ್ದಿದ್ದೀನಿ. ಸುಮಾರು ಗಾಡಿಗಳು ವೆಯ್ಟಿಂಗಲ್ಲಿದ್ದಾವೆ, ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಯಾವುದಾದ್ರು ಡ್ಯೂಟಿ ಸಿಕ್ಕರೆ. ಒಂದು ಇಂದಿರಾನಗರನೋ MG ರೋಡ ಯಾವುದಾದ್ರು ಸಿಕ್ಬಿಟ್ರೆ ಹೋಗಿ ಪಟ್ ಅಂತ ಬಂದ್ಬಿಡ ಅಂತ ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಯಾವುದು ಬರ್ತಾ ಇಲ್ಲ. ಇದೊಂದು ಬಾರಿಗೆ ನಾನು ಕರ್ಕೊಂಬಂದಿದ್ದು HSR ಲೇಔಟಿಂದ ಈ ಅಪಾರ್ಟ್ಮೆಂಟ್ ಕಾಣ್ತಿದ್ದಲ್ವಾ, ಇಲ್ಲಿಗೇನೆ ಬಂದಿದ್ದು. ಅಮೌಂಟ್ ಎಷ್ಟು ಅಂತ ಕೇಳ್ತೀರಾ, ಆಲ್ರೆಡಿ ಕಲೆಕ್ಟ್ ಮಾಡಿದ್ದೀನಿ. 335 ರೂಪಾಯಿ. ಜಸ್ಟ್ ಹಿಂಗೆ ಕ್ಯಾನ್ಸಲ್ ಮಾಡಿದ್ರೆ ಮಾಮೂಲಿ ಮ್ಯಾಪಿಗೆ ಬರುತ್ತೆ. ಸೊ ಕಸ್ಟಮರ್ 5 ಸ್ಟಾರ್ ರೇಟಿಂಗ್ ಕೊಡೋಣ. ಸೊ ಆಲ್ಮೋಸ್ಟು ಇದು ಸರ್ಜಾಪುರ ರೋಡ್ ಅಂದ್ಕೊಂಡಿದ್ದೀನಿ. ಇಲ್ಲಿದೆ ಅಲ್ವಾ, ಇದು ಸರ್ಜಾಪುರ ರೋಡು. ಇಲ್ಲಿಂದ ನೋಡಿ ಎಷ್ಟು ಹೊರಗಡೆ ಬಂದಿದ್ದೀನಿ, ಸಿಟಿಯಿಂದ ಎಷ್ಟು ಹೊರಗಡೆ ಇದ್ದೀನಿ ಆಯಿತಾ. ಸೊ ಈ ಥರ. ಮತ್ತು ನೀವು ನೋಡ್ಬೋದು ಅಲ್ಲೊಂದು ಅಪಾರ್ಟ್ಮೆಂಟ್ ಕಟ್ತಾ ಇದ್ದಾರೆ, ಮತ್ತು ಇದೊಂದು ಅಪಾರ್ಟ್ಮೆಂಟು, ಅಲ್ಲೊಂದು ಅಪಾರ್ಟ್ಮೆಂಟ್ ನೋಡ್ಬೋದು. ಮತ್ತು ಈ ರೋಡಲ್ಲಿ ಫುಲ್ಲು ಅಪಾರ್ಟ್ಮೆಂಟು ಅವು ಇವು ಅಂತ ಕಟ್ತಾನೆ ಇದ್ದಾರೆ. ಆ ರೋಡಲ್ಲೂ ಸ್ಟ್ರೈಟ್ ಹೋದ್ರೆ ಅಲ್ಲೂ ಇದೆ. ಸೊ ಹಂಗಿರ್ಬೇಕಾದ್ರೆ ಯಾವ ಮಟ್ಟಕ್ಕೆ ಬೆಂಗಳೂರು ಇಂಪ್ರೂವ್ ಆಗ್ತಿದೆ ಅಂತ ಅಂದ್ಬಿಟ್ಟು ಭಯ ಪಡೋವಂಥದ್ದು ಏನಿಲ್ಲ ಆಯಿತಾ. ತುಂಬ ಜನ ಭಯ ಪಡ್ತಾರೆ, ಏನಾಗ್ಬಿಡುತ್ತೆ. ಎಷ್ಟು ಟ್ರಾನ್ಸ್ಪೋರ್ಟೇಷನ್ನು ಜಾಸ್ತಿ ಆಗ್ತಾ ಹೋಗುತ್ತೆ ಅಷ್ಟು ಸಿಟಿ ಬೆಳೀತಾ ಹೋಗುತ್ತೆ ಆಯಿತಾ. ಇದು ಹೇಳೋಕ್ಕೆ ರೀಸನ್ ಬಂದ್ಬಿಟ್ಟು ಕೆಲವೊಬ್ರಿಗೆ ಅರ್ಥ ಆಗ್ಬೋದು, ಕೆಲವೊಬ್ರಿಗೆ ಅರ್ಥ ಆಗದೆ ಇರ್ಬೋದು. ಯಾಕಂದರೆ ನನ್ನ ಹತ್ರ ತುಂಬ ಜನ ಕೇಳೋದು ಅಂತಂದರೆ, ಅಣ್ಣ ಗಾಡಿ ತೊಗೋಬೋದಾ, ಅಷ್ಟು ಮಾಡ್ಬೋದಾ, ಇಷ್ಟು ಮಾಡ್ಬೋದಾ ಅಂತ ಅಂದ್ಬಿಟ್ಟು ಕೇಳ್ತಾರಲ್ವ, ಅವ್ರಿಗೆ ಹೇಳೋದು. ಸೊ ಯಾವುದೇ ಬಿಸ್ನೆಸ್ಗೆ ಬರೋದಾದ್ರೂ ಸ್ವಲ್ಪ ಲಾಸ್ ಮಾಡ್ಕೊಳಕ್ಕೆ ರೆಡಿ ಇರಬೇಕು, ಆವಾಗಲೇ ಅದನ್ನು ಬಿಸ್ನೆಸ್ ಅಂತಾರೆ. ಇಲ್ಲ ಅಂತಂದರೆ
ಬೆಟರ್ ಜಾಬೇನೆ. ಸೊ ಬನ್ನಿ ಓಡಾದ ಆತಗೆ. ಇಲ್ಲಿಂದ ಯಾವುದು ಸಿಗಂಗೆ ಅನಿಸ್ತಾ ಇಲ್ಲ. ನಾನು ಸೀದಾ ನೋಡ್ತೀನಿ, ಯಾವುದಾದ್ರೂ ಸಿಕ್ಕಿದ್ರೆ ಹಾಕ್ಕೊತೀನಿ, ಇಲ್ಲ ಅಂತಂದರೆ ಸೀದಾ ಮನೆಗೆ ಖಾಲಿ ಹೊಡ್ಕೊಂಡು ಹೋಗ್ತೀನಿ ಗಾಡಿನ. ಫುಲ್ಲು ಗ್ಯಾಸ್ ಹಾಕಿಸ್ಕೊತಾ ಇದ್ದೀನಿ. ಸೊ ನೋಡೋಣ ಎಷ್ಟು ಇಡ್ಸುತ್ತೆ ಅಂತ. ಪ್ರೆಷರ್ 210 ಇದೆ. ಒಟ್ಟು ಇಡಿಸಿರೋದು 324 ರೂಪಾಯಿ. ಫೈನಲಿ ಮನೆಗೆ ಬಂದಾಗಿದೆ. ನೋಡ್ಬೋದು 7 ಗಂಟೆ 52 ನಿಮಿಷ ಆಗಿದೆ. ಅದರ ಜೊತೆಗೆ ಇವತ್ತು ಡಾಕ್ಯುಮೆಂಟ್ಸ್ ಚೆಕ್ ಮಾಡಿದೆ ನನ್ನ ಗಾಡಿದು. ಈ ಗಾಡಿದೇನಿದೆ ಡಾಕ್ಯುಮೆಂಟ್ಸ್ನ ಚೆಕ್ ಮಾಡಿದಾಗ ಗೊತ್ತಾಗಿದ್ದು ವಿಷಯ ಏನಪ್ಪ ಅಂತಂದರೆ, ನೋಡ್ಬೋದು ಇನ್ಶೂರೆನ್ಸು ನಾಳೆ ಮಾಡಿಸ್ಬೇಕು. ಇವತ್ತು 25ನೇ ತಾರೀಕು ನವಂಬರು, ಇಲ್ಲಿ 26ನೇ ತಾರೀಕು ಇನ್ಶೂರೆನ್ಸು ಎಕ್ಸ್ಪೈರಿ ಆಗ್ತಿದೆ. ಅದರ ಜೊತೆಗೇನೆ 30ನೇ ತಾರೀಕು ಫಿಟ್ನೆಸ್ ವ್ಯಾಲಿಡ್ ಅಪ್ ಟು 29ನೇ ತಾರೀಕು ಅಂತ ಇದೆ. ಸೊ ಎಲ್ಲ ಇದೇ ತಿಂಗಳು ಬರ್ತಿದೆ. ಇದು ಫಸ್ಟ್ ಇನ್ಶೂರೆನ್ಸ್ ಮಾಡಿಸ್ಕೊತೀನಿ. ಹಾಗೆ ಈ ನನ್ನ ಗಾಡಿ ಕೂಡ FC ಮಾಡೋಕ್ಕಿದೆ. ಗಾಡಿ ಏನು ಡ್ಯಾಮೇಜ್ ಗಿಮೇಜ್ ಏನು ಆಗಿಲ್ಲ. ಸೊ ಅದೊಂದು ಬೆನಿಫಿಟ್ಟು ಆಯಿತಾ. ಎಲ್ಲೋ ಡೆಂಟ್ ಆಗಲಿ ಪೇಂಟಿಂಗ್ ಆಗಲಿ ಏನು ಮಾಡೋ ಹಾಗೆ ಏನಿಲ್ಲ ನನಗೆ. ಸೊ ಜಸ್ಟ್ ಈಗ ಬಂದು ಇಲ್ಲೊಂದು ಸ್ವಲ್ಪ ಸ್ಕ್ರ್ಯಾಚ್ ಇದೆ, ಇಲ್ಲಿ ಕಾಣ್ತಿದೆ ಅಂದ್ಕೊಂಡಿದ್ದೀನಿ. ಇದೊಂದು ರಬ್ಬಿಂಗ್ ಹೊಡೆದ್ರೆ ಸರಿಯಾಗುತ್ತೆ, ವಾಷಿಂಗ್ ಮಾಡಿದ್ರೆ ಅಷ್ಟು ಅದು ಗೊತ್ತಾಗಲ್ಲ. ಹಾಗಾಗಿ 2 ಕೆಲಸ ಇದೆ. ಒಂದು ಕೆಲಸ ಬಂದ್ಬಿಟ್ಟು ಗಾಡಿದು ಇನ್ಶೂರೆನ್ಸ್ ಮಾಡಿಸ್ಬೇಕು. ಫಸ್ಟ್ ಇನ್ಶೂರೆನ್ಸ್ ಮಾಡಿಸ್ಲೇಬೇಕು ನಾಳೆ. ಅದಕ್ಕೆ ಆಗುತ್ತೆ, ಒಂದು ನೋಡೋಣ ಎಷ್ಟಾಗುತ್ತೆ ಅಂತ ತಿಳಿಸ್ತೀನಿ. 2 ಕೆಲಸ ಒಟ್ಟು, ಒಂದು ಇನ್ಶೂರೆನ್ಸು, ಇನ್ನೊಂದು FC, ಎರಡೂ ಮಾಡಲೇಬೇಕು ಇದೇ ತಿಂಗಳು. ಅದು ವಿಡಿಯೋ ಎಲ್ಲ ನಿಮಗೆ ನಾನು ಹಾಕ್ತೀನಿ. ನಾನು ಔಟ್ಸೋರ್ಸಿಂದ ಮಾಡ್ತಾ ಇದ್ದೀನಿ ಆಯಿತಾ, ಹೊರಗಡೆಯಿಂದ ಮಾಡಿಸ್ತಾ ಇದ್ದೀನಿ. ಅದು ಸ್ವಲ್ಪ ನನಗೂ ಈಸಿ ಆಗಿಬಿಡುತ್ತೆ, ಅಷ್ಟು ಓಡಾಡೋ ಅಂಥದ್ದು ಏನು ಇರೋದಿಲ್ಲ. ಡೈರೆಕ್ಟಾಗಿ ಹೋಗಿ FC ಮಾಡಿಸ್ಕೊಂಬರ್ಬೋದು ಈ ಥರ. ನೋಡೋಣ ನಿಮಗೆ ಇನ್ಶೂರೆನ್ಸದು ಎಷ್ಟಾಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೊಂದು ಸಪ್ರೇಟ್ ವಿಡಿಯೋ ಮಾಡಾಕ್ತೀನಿ. ಆಟೋಗಳಿಗೆ ಬಂದುಬಿಟ್ಟು ಡಿಸ್ಕೌಂಟೆಡ್ ಇನ್ಶೂರೆನ್ಸ್ ಸಿಗುತ್ತೆ ಆಯಿತಾ. ಇವಾಗ ಹೊಸ ಆಟೋ ತೊಗೊಂಡಿದ್ರೆ ಅದರಲ್ಲಿ ಬಂದುಬಿಟ್ಟು 9,000-9,500 ಅಷ್ಟು ತೋರಿಸುತ್ತೆ. ಅದನ್ನೇ ನಾವು ಕಂಟಿನ್ಯೂ ಮಾಡಿಕೊಂಡ್ರೆ, ಅದೇ ಇನ್ಶೂರೆನ್ಸ್ನೇ ಕಂಟಿನ್ಯೂ ಮಾಡಿಬಿಟ್ರೆ ಅದೇ ಅಮೌಂಟ್ ಕಟ್ಟಬೇಕಾಗುತ್ತೆ. ಕ್ಲೈಮ್ ಬೋನಸ್ ಎಲ್ಲ ಸೇರಿದ್ರೆ ಒಂದು ಕಳೆದ ವರ್ಷ ಒಂದು 9,000, 7,000, 8,000, 9,000 ಅಂತ ಇಟ್ಕೊಳ್ಳಿ ಇತ್ತು ಅಂದ್ಕೊಳ್ಳಿ. 1,000, 2,000 ರೂಪಾಯಿ, 1,500 ರೂಪಾಯಿ ಅಷ್ಟು ಕಮ್ಮಿ ಆಗ್ಬೋದು. ಅದೇ ನಾವು ಹೊರಗಡೆ ಫ್ರೆಶ್ ಆಗಿ ಹೊಸ ಇನ್ಶೂರೆನ್ಸ್ ಮಾಡಿಸಿದ್ರೆ ಅರೌಂಡು ಒಂದು 4,000, 4,200, 4,300 ರೂಪಾಯಿನಲ್ಲಿ ಆಗುವಂತಹ ಅಷ್ಟರಲ್ಲೇ ಆಗ್ಬಿಡುತ್ತೆ. ಸರಿನಾ? ಎಷ್ಟಾಗುತ್ತೆ ಏನು ಅಂತ ತಿಳಿಸ್ತೀನಿ. ಹಾಗೆ ಇವತ್ತಿನ ಡ್ಯೂಟಿ ಫುಲ್ ಡೇನೇ ಆಗೋಯ್ತು, ಫುಲ್ ಕತ್ಲೆ ಆಗೋಯ್ತು. ನೋಡ್ಬೋದು ಫುಲ್ ಕತ್ಲೆ ಆಗಿದೆ. ಲಾಸ್ಟ್ ಒಂದು ಬಾಡಿಗೆ ಬಂದುಬಿಟ್ಟು ಆ ಸರ್ಜಾಪುರ ಕಡೆ ಅಲ್ಲೆಲ್ಲ ಸಿಕ್ತು, ಹೋಗಿ ಒಳಗಡೆ ಡ್ರಾಪ್ ಮಾಡಿಕೊಂಡು ಅಲ್ಲಿಂದ 9 ಕಿಲೋಮೀಟ್ರ್ ಖಾಲಿ ಬಂದಿದ್ದೀನಿ. ಯಾವುದೋ ಡ್ಯೂಟಿ ಅಂದರೆ ಈಜಿಪುರಾಗಿ ಬರ್ತಿತ್ತು, ಒಂದು ಯಮ್ಲೂರ್ಗೆ ಬಂತು. ಬಟ್ ಇವಾಗ ನಾನು ಹೋಗುವಂತಹ ಇಷ್ಟು ಹತ್ರ ಮನೆಗೆ ಬಂದುಬಿಟ್ಟು ಇನ್ನು ಹೋಗುವಂಥ ಯಾವುದೇ ಚಾನ್ಸಸ್ ಇಲ್ಲವಲ್ಲ, ಅದಕ್ಕೋಸ್ಕರ ಏನು ಮಾಡಿದೆ, ಸೀದಾ ಮನೆಗೆ ಬಂದಾಗಿದೆ. ಸೊ ಈಗ ನನಗೆ ಖರ್ಚು ಬಂದುಬಿಟ್ಟು ಆಲ್ಮೋಸ್ಟು ಎಷ್ಟಾಗುತ್ತೆ ಅಂತ ತಿಳ್ಕೊಬೇಕು ಅಂತಂದರೆ ನೆಕ್ಸ್ಟ್ ವಿಡಿಯೋಗಳಲ್ಲಿ ನಿಮಗೆ ಅಪ್ಡೇಟ್ ಸಿಗುತ್ತೆ. ಸರಿನಾ? ಪಾಸಿಂಗು ಮತ್ತು ಇನ್ಶೂರೆನ್ಸು, ಫಸ್ಟ್ ಇನ್ಶೂರೆನ್ಸ್ ಮಾಡಿಸ್ತೀನಿ, ಅದಾದಮೇಲೆ ಪಾಸಿಂಗ್ ಮಾಡಿಸ್ಕೊತೀನಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಸ್ನೇಹಿತರೆ. ಈ ವಿಡಿಯೋ ಹೇಗಿತ್ತು ಅಂತ ತಿಳಿಸಿ. ಇಷ್ಟ ಆದರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬ್ಲಾಗ್ ಚಾನಲ್ಗೆ. ಹಾಗೆ ನಿಮ್ಮ ಬ್ರದರ್ ಕೂಡ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಎಲ್ಲರಿಗೂ ನಮಸ್ಕಾರ.